ಎಲ್ಲರಿಗೂ ನಮಸ್ಕಾರ. ಜೈ ಜಿನೇಂದ್ರ. ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ತಮಗೆಲ್ಲ ತಿಳಿದಿರುವಂತೆ ಎಲ್ಲ ಧರ್ಮಗಳಲ್ಲಿ ತಮ್ಮದೇ ಆದಂಥ ಧರ್ಮ ಸಂಸ್ಕಾರಗಳನ್ನು ಮಕ್ಕಳಿಗೆ ನೀಡುವುದು ವಾಡಿಕೆಯಾಗಿ ಬಂದಿದೆ. ನಮ್ಮ ಜೈನ ಧರ್ಮದಲ್ಲಿಯೂ ಸಹ ಚಿಕ್ಕಂದಿರುವಾಗಲೇ ಅವರಿಗೆ ಧಾರ್ಮಿಕ ಶಿಕ್ಷಣಗಳನ್ನ ಕೊಡಬೇಕು ಮತ್ತು ಅವರಿಗೆ ಧಾರ್ಮಿಕ ವಿಧಿವಿಧಾನಗಳನ್ನ ತಿಳಿಸ್ಬೇಕಂತ ಹೇಳಿ ಎಲ್ಲ ಜೈನ ಬಸದಿಗಳಲ್ಲಿ ಪಾಠಶಾಲೆಗಳ ಮುಖಾಂತರ ಧಾರ್ಮಿಕ ಶಿಕ್ಷಣ ಶಿಬಿರಗಳನ್ನ ಆಯೋಜಿಸುತ್ತಾ ಬಂದಿದೆ. ಧಾರ್ಮಿಕ ಶಿಕ್ಷಣ ಮಾಡೋದ್ರಿಂದ ಜೈನ ಧರ್ಮದಲ್ಲಿರುವಂತಹ ತತ್ವಗಳು, ಅಹಿಂಸೆ ತತ್ವಗಳು, ತ್ಯಾಗ ಮತ್ತು ಇನ್ನಿತರ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಅವರ ಆಚರಣೆಗಳ ಬಗ್ಗೆ ಅದನ್ನ ಶಿಕ್ಷಣವನ್ನು ನೀಡಲಾಗ್ತದೆ. ಇವತ್ತು ನಾವು ಬೆಳಗಾವಿ ನಗರದ ಮಜಗಾಂವ್ ಗ್ರಾಮದಲ್ಲಿರುವಂತಹ ಶ್ರೀ ಆದಿನಾಥ್ ದಿಗಂಬರ್ ಜೈನ್ ಮಂದಿರದಲ್ಲಿ ಇವತ್ತು ಒಂದು ಧಾರ್ಮಿಕ ಶಿಕ್ಷಣ ಶಿಬಿರ ನಡೀತಾ ಇದೆ. ಈ ಧಾರ್ಮಿಕ ಶಿಕ್ಷಣ ಶಿಬಿರದಲ್ಲಿ ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಚಿಕ್ಕ ಮಕ್ಕಳು ಭಾಗವಹಿಸಿದ್ದಾರೆ. ಸೊ ಇವತ್ತಿನ ಈ ದಿವಸ ಈ ಕಾರ್ಯಕ್ರಮದಲ್ಲಿ ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ. ಧಾರ್ಮಿಕ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ಈ ಧಾರ್ಮಿಕ ಶಿಕ್ಷಣವನ್ನ ಆಯೋಜನೆ ಮಾಡಿದಂತ ಕಮಿಟಿ ಮೆಂಬರ್ಸ್ ಎಲ್ಲ ನನ್ನ ಜೊತೆ ಇದ್ದಾರೆ. ಅವರು ಈ ಕಾರ್ಯಕ್ರಮದ ಒಂದು ಸ್ವಲ್ಪ ಮಾಹಿತಿಯನ್ನ ನಿಮ್ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಈ ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲ್ ನಿರಂತರವಾಗಿ ಜೈನ್ ಸಂದೇಶ ಮುಖಾಂತರ ಎಲ್ಲ ಜೈನ್ ಸಾಮಾಜಿಕ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾ ಇದ್ದಾರೆ. ಎಲ್ಲರೂ ಈ ಕಾರ್ಯಕ್ರಮಗಳನ್ನ ನೋಡ್ತಾ ಇದಕ್ಕೆ ಸಬ್ಸ್ಕ್ರೈಬರ್ ಆಗ್ಬೇಕು ಮತ್ತು ಇದಕ್ಕೆ ನಮಗೆ ಪ್ರೋತ್ಸಾಹ ನೀಡಬೇಕಂತ ಹೇಳಿ ವಿನಂತಿಸುತ್ತಾ, ಈಗ ನಮ್ಮ ಮಜಗಾಂವ್ ಏನು ಆದಿನಾಥ್ ದಿಗಂಬರ್ ಜೈನ್ ಮಂದಿರಿದೆ ಮತ್ತು ಧಾರ್ಮಿಕ ಶಿಕ್ಷಣ ಶಿಬಿರದ ಏನು ಆಯೋಜನೆ ಮಾಡಿದ್ದಾರೆ ಅವ್ರ ಪ್ರಮುಖರು ತಮಗೆ ಇತರ ಮಾಹಿತಿಯನ್ನು ಕೊಡ್ತಾರೆ. ಧನ್ಯವಾದಗಳು. ಜೈ ಜೈ. ಎಲ್ಲರಿಗೂ ಜೈ ಜಿನೇಂದ್ರ. ನಾನು ಡಾಕ್ಟರ್ ನಾಗರಾಜ್ ಪಾಟೀಲ್. ಇದು ನಮ್ಮದು ಕಲ್ಯಾಣೋದಯ ಪಾಠಶಾಲೆ ಮಜಗಾವಿ, ಆದಿನಾಥ್ ದಿಗಂಬರ್ ಜೈನ್ ಮಂದಿರ್ ಮಜಗಾವಿ ಇವರ ಸಹಯೋಗದಲ್ಲಿ ಕಲ್ಯಾಣೋದಯ ಪಾಠಶಾಲೆ ಮಜಗಾವಿ ಒಂದು ಪ್ರಾರಂಭವಾಗಿದೆ. ಅದರ ನಿಮಿತ್ತ ನಾವು ಪ್ರಥಮ ಬಾರಿಗೆ ಒಂದು ಬೇಸಿಗೆ ಕಾಲದ ಧಾರ್ಮಿಕ ಶಿಕ್ಷಣ ಶಿಬಿರ ಹಮ್ಮಿಕೊಳ್ಬೇಕಂತ ಹೇಳಿ ಒಂದು ವಿಚಾರ ವ್ಯಕ್ತಪಡಿಸಿದಾಗ ಎಲ್ಲ ನಮ್ಮ ಕಮಿಟಿ ಮೆಂಬರ್ಸ್ ಅದಕ್ಕೆ ಕಡೆಗೆ ಕೊಟ್ಟು ಇದು ಒಂದು 8 ದಿನದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮೇ 11ರಿಂದ ಮೇ 18ವರೆಗೆ ಇದು ಒಂದು ಶಿಬಿರ ಇರುತ್ತದೆ. ಇದು ಸಮ್ಯಕ್ ಜ್ಞಾನ ಸಂಸ್ಕಾರ ಶಿಬಿರ ಅಂತ ಒಂದು ಹೆಸರಿಡಲಾಗಿದೆ. ಇದರಲ್ಲಿ ದಿನಾಲು ಮಕ್ಕಳು ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6:30ವರೆಗೆ ಇಲ್ಲಿ ಬಸ್ತಿ ಒಳಗೆ ಇದ್ದು ಇಲ್ಲಿ ವಿವಿಧ ಒಂದು ರೀತಿಯ ಒಂದು ಶಿಬಿರ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಮುಂಜಾನೆ ಬಂದು ಅಭಿಷೇಕ ಮಾಡುವ ರೀತಿ, ಅಭಿಷೇಕ ಮಾಡುವ ವಿಧಾನ, ಅಷ್ಟಕ್ ಮಾಡುವ ವಿಧಾನ, ನಂತರ ಸಾಮೂಹಿಕ ಕ್ಲಾಸ್ ಇರುತ್ತೆ. ಆಮೇಲೆ ಸಂಪನ್ಮೂಲ ವ್ಯಕ್ತಿಯಾಗಿ ಬ್ರಹ್ಮಚಾರಿಗಳು ಬಂದಿದ್ದಾರೆ, ಸಾಧನಾ ದೀದಿ ಹಾಗೂ ಸುನೀತಾ ದೀದಿ ಅಂತ ಹೇಳಿ. ಮತ್ತು ಪಾಠಶಾಲಾ ಮಕ್ಕಳಿಗೆ ವಿಶೇಷವಾದ ಒಂದು ತರಬೇತಿ ಬೇರೆ ಸಂಪನ್ಮೂಲ ವ್ಯಕ್ತಿಗಳಿಂದ ಕೂಡ ಸಿಗ್ತಾ ಇದೆ. ಆಮೇಲೆ ಇದು ಒಂದು ಯಶಸ್ವಿಯಾಗಿದೆ. ಇಲ್ಲಿ ಸುಮಾರು 200ಕ್ಕಿಂತ ಹೆಚ್ಚು ಮಕ್ಕಳು ಇಲ್ಲಿ ಪಾಲ್ಗೊಂಡಿದ್ದಾರೆ. ಅದಕ್ಕೆ ಕೊನೆಯ ದಿನ ಒಂದು ಪರೀಕ್ಷೆಯನ್ನು ಕೂಡ ಇಡಲಾಗುವುದು. ಇದರಲ್ಲಿ ನಾವು ಜೈನ ಸಿದ್ಧಾಂತ ತತ್ವಗಳನ್ನು ಹಾಗೂ ಗುರು ಹಿರಿಯರಿಗೆ ಯಾವ ತರ ಅವ್ರಿಗೆ ಒಂದು ಗೌರವ ಕೊಡ್ಬೇಕನ್ನೋದು ಮತ್ತು ಭಗವಂತರ ಪೂಜೆ ಹೆಂಗ್ ಮಾಡ್ಬೇಕು ಇದೆಲ್ಲ ಒಂದು ನಾವು ಕಲಿಸಿಕೊಡ್ತೇವೆ. ಈ ಎಲ್ಲ ಕಾರ್ಯಕ್ರಮಗಳು ಸಂತ ಶಿರೋಮಣಿ ಆಚಾರ್ಯ ಗುರುವರು ವಿದ್ಯಾಸಾಗರ್ ಮಹಾರಾಜರ ಶಿಷ್ಯರಾದಂಥ 108 ಆರ್ಜವ್ ಸಾಗರ್ ಮಹಾರಾಜರ ಪರಮ ಶಿಷ್ಯರಾದಂಥ 108 ಮಹಾನ್ ಸಾಗರ್ ಮುನಿ ಮಹಾರಾಜರ ಇವರ ಸಾನ್ನಿಧ್ಯದಲ್ಲಿ ನಮಗೆ ಇದು ನಡೀತದೆ ಅಂತ ಹೇಳಕ್ಕೆ ನಮಗೆ ಬಹಳ ಸಂತೋಷವಾಗುತ್ತೆ. ನಮೋ ಸಿದ್ಧಾಣಂ
मङ्गलं कुन्द कुन्दार्यो जैन धर्मोऽस्तु मङ्गलम् सर्वमङ्गलमाङ्गल्यम् सर्वकल्याणकारकम् प्रदानं सर्वधर्माणां जैनं जयतु शासनम् जैनं जयतु शासनम्। आदिनाथ भगवान की, आचार्य शांति सागर मुनि महाराज की, आचार्य गुरुदेव विद्यासागर मुनि महाराज की, आचार्य आर्य सागर जी मुनि महाराज की, सम्यक ज्ञान संस्कार शिविर की। ಎಲ್ಲದೂ ಸುತ್ತ ಈ ಶಿಬಿರದ ಉದ್ದೇಶ ಮಕ್ಕಳು ಭಾರತೀಯ ಸಂಸ್ಕೃತಿ ಮತ್ತು ಜಿನ ಧರ್ಮದ ತತ್ವಗಳನ್ನ ಕಲೀಲಿ ಅಂತ ಉದ್ದೇಶ ಇದೆ. ಇದರ ಜೊತೆಯಲ್ಲಿ ಭಾರತೀಯ ನಮ್ಮ ಹಿಂದೂಸ್ತಾನದಲ್ಲಿರ್ತಕ್ಕಂಥ ಎಲ್ಲ ಒಂದು ಮಹಾಪುರುಷರ ಜನ್ಮಭೂಮಿ ಆಗಿರೋದ್ರಿಂದ ಹಿಂದೂಸ್ತಾನ ಮಹಾಪುರುಷರು ಅಂತಂದ್ರೆ ಮಹಾವೀರರು ಅಥವಾ ವಿಶ್ವಾದಿ ವೀರಂತ ಚತುರ್ವಿಂಶ ತೀರ್ಥಂಕರ ಜನ್ಮಭೂಮಿ. ಇದೇ ತರ ಮಹಾಪುರುಷನಾದಂತ ರಾಮನ ಜನ್ಮಭೂಮಿ, ಅದೇ ತರ ಮಹಾಪುರುಷನಾದಂತ ಕೃಷ್ಣ ಮತ್ತೆ ಹನುಮಾನನ ಜನ್ಮಭೂಮಿ ಆಗಿರೋದ್ರಿಂದ ಈ ಭಾರತ ದೇಶದಲ್ಲಿ ಹುಟ್ಟಿದಂತ ಎಲ್ಲ ಭವ್ಯ ಜೀವಿಗಳು ಬಹಳ ಪುಣ್ಯಾತ್ಮ ಜೀವಿಗಳಾಗಿರ್ತಾರೆ. ಆ ಒಂದು ಮಹಾಪುರುಷರ ಹಾಕಿಕೊಟ್ಟಂತ ಸಂಸ್ಕೃತಿ, ಆ ಮಹಾಪುರುಷರು ಹೇಳಿದಂತ ತತ್ವಗಳಲ್ಲಿ ಭಾಗವಹಿಸಿ ತತ್ವವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮಕ್ಕಳು ತಮ್ಮ ಆತ್ಮ ಕಲ್ಯಾಣ ಮಾಡಿಕೊಂಡು ಹೋಗ್ಲಿ ಅಂತ ಉದ್ದೇಶದಿಂದ ಈ ಶಿಬಿರವನ್ನ ಆಯೋಜಿಸಲಾಗಿದೆ. ಅದೇ ತರ ಜೈನ ಆಚಾರ್ಯರು ತೀರ್ಥಂಕರರು ಹೇಳಿದಂತ ಅಹಿಂಸಾ ತತ್ವ, ಇದೇ ಅಹಿಂಸಾ ತತ್ವದಿಂದನೇ ಹಿಂದೂ ಈ ಭಾರತ ಸ್ವತಂತ್ರವಾಗಿದ್ದಂತ ಭಾರತ ಸ್ವತಂತ್ರವಾಗಿತ್ತು. ಇದೇ ತರ ಮುಂದೆ ಕೂಡ ಸ್ವತಂತ್ರವಾಗಿರಲಿ, ಅಹಿಂಸಾ ಧರ್ಮ ಜಗತ್ತಿನಲ್ಲಿ ಬೆಳಗಲಿ, ಅಹಿಂಸಾ ಧರ್ಮ ಜಗತ್ತಿನೆಲ್ಲ ಮಕ್ಕಳಿಗೂ ಕೂಡ ಗೊತ್ತಾಗಲಿ ಈ ಉದ್ದೇಶದಿಂದ ಈ ಸಮಯ ಜ್ಞಾನ ಸಂಸ್ಕಾರ ಶಿಬಿರವನ್ನ ಇಲ್ಲಿ ಆಯೋಜಿಸಲಾಗಿದೆ. ಅದೇ ತರ ಇಲ್ಲಿಯ ಮಜರಾವದ ಎಲ್ಲ ಹಿರಿಯರು ಮತ್ತು ಯುವಕರು ಯುವತಿಯರು ಮತ್ತು ಮಹಿಳಾ ಮಂಡಳಿಗಳು ಕೂಡ ತನ್ನ ಮನ ಧನದಿಂದ ಈ ಶಿಬಿರದಲ್ಲಿ ಭಾಗವಹಿಸಿ ಪುಣ್ಯ ಕಟ್ಕೊಳ್ಳೋದಲ್ಲದೆ ಸಮ್ಯ ಜ್ಞಾನವನ್ನು ಕೂಡ ಕಟ್ಟಿಕೊಳ್ತಾ ಇದ್ದಾರೆ. ಇದೇ ತರ ವರ್ಷ ವರ್ಷ ಈ ಒಂದು ಕ್ಷೇತ್ರದಲ್ಲಿ ಮಕ್ಕಳಿಗೆ ಸಂಸ್ಕಾರ ಕೊಡುವಂತಹ ಶಿಬಿರ ಆಯೋಜಿಸಲೇಬೇಕು. ಯಾಕಂತಂದ್ರೆ ದೊಡ್ಡ ದೊಡ್ಡ ಸಮಾಜದಲ್ಲಿ ಇರುವಾಗ ಎಲ್ಲಾ ತಮ್ಮರು ಇರ್ತಾರೆ, ಎಲ್ಲಿ ಸಜ್ಜನರು ಇರ್ತಾರೆ, ಅಲ್ಲಿ ಮೂರ್ಖರು ಇರ್ತಾರೆ. ಮೂರ್ಖರ ಇದ್ದಲ್ಲಿ ಜಾಸ್ತಿ ಆಗಲಿ ಸಜ್ಜನರು ಕೂಡ ಆ ಮೂರ್ಖರ ತತ್ವವನ್ನ ಕಲ್ತುಕೊಂಡು ಸಜ್ಜನರು ಮೂರ್ಖರಾಗ್ತಾರೆ. ಸಜ್ಜನರು ಜಾಸ್ತಿ ಆದಲ್ಲಿ ಮೂರ್ಖರು ಕೂಡ ಸಜ್ಜನರಾಗ್ತಾ ಬರ್ತಾರೆ. ಅದಕ್ಕಾಗಿ ಉದ್ದೇಶ ಏನಂತಂದ್ರೆ ವ್ಯಸನ ಮುಕ್ತ ಆಗಿರ್ಲಿ ಸಮಾಜ, ಮತ್ತೆ ಯಾವುದೇ ತರಹದ ಸಮಾಜದಲ್ಲಿ ಕುರೀತಿ ನಡಿಬಾರ್ದು, ಕುಸಂಸ್ಕಾರ ಇರಬಾರ್ದು, ಸುಸಂಸ್ಕಾರ ಬೆಳಿಬೇಕು. ಆ ಉದ್ದೇಶದಿಂದ ಈ ಶಿಬಿರವನ್ನ ಆಯೋಜಿಸಲಾಗಿದೆ. ಇದೇ ತರ ಊರಲ್ಲಿ ಮತ್ತೆ ನಗರದಲ್ಲಿ ಈ ಶಿಬಿರ ನಡೀತಾ ಇರಬೇಕು. ತ್ಯಾಗಿ ರಥಿಗಳು ಸಾಧು ಸಂತರ ಸನ್ಮಾನ ಆಗ್ತಾ ಇರಬೇಕು. ಅಂದ್ರೇನೆ ಭಾರತ ಸ್ವತಂತ್ರ ಉಳಿತದೆ, ಭಾರತ ಇರ್ತಕ್ಕಂಥ ಜೀವ ಶಾಂತಿಯಿಂದ ಜೀವಿಸ್ತವೆ. ಇಲ್ಲ ಅಂತಂದ್ರೆ ಹಿಂಸಾ, ಸುಳ್ಳು, ಕಳ್ಳತನ, ಅತ್ಯಾಚಾರ, ಅನಾಚಾರದಿಂದ
ಎಲ್ಲಾ ದೇಶವು ದುಃಖಿ ಆಗುತ್ತೆ, ಭಾರತ ಅಷ್ಟೇ ಅಲ್ಲ, ಎಲ್ಲಾ ದೇಶ ದುಃಖಿ ಆಗೋದು ಹೆಂಗಂತಂದ್ರೆ ಭ್ರಷ್ಟಾಚಾರದಿಂದ. ಭ್ರಷ್ಟಾಚಾರ ಮುಕ್ತ ಆಗ್ಬೇಕು, ಹಿಂಸಾ ದೂರ ಆಗ್ಬೇಕು. ಈ ಉದ್ದೇಶದಿಂದ ಆ ತತ್ವವನ್ನ ಕಲಿಸಲಿಕ್ಕಾಗಿ ಈ ಮಕ್ಕಳಿಗೆಲ್ಲರಿಗೂ ಈ ಸಂಸ್ಕಾರ ಶಿಬಿರವನ್ನ ಇಡಲಾಗಿದೆ. ಮತ್ತೇನು ಉದ್ದೇಶ ಇಲ್ಲ, ಯಾರ ಹೆಸರು ಗಳಿಸ್ಬೇಕು, ಹಣ ಗಳಿಸ್ಬೇಕು, ಮತ್ತೆ ನಮ್ಮದ ಪ್ರಭಾವನೆ ಆಗ್ಬೇಕು ಅಂತ ಉದ್ದೇಶ ಇಲ್ಲ. ಮಕ್ಕಳಿಗೆ ಧರ್ಮದ ಪ್ರಭಾವನೆ ಇರಬೇಕು, ಸಂಸ್ಕೃತಿ ಬೆಳೆಯಬೇಕು. ಈ ಉದ್ದೇಶದಿಂದ ಸಂಸ್ಕಾರ ಶಿಬಿರವನ್ನ ಆಯೋಜಿಸಲಾಗಿದೆ. ಅಹಿಂಸಾ ಪರಮೋ ಧರ್ಮ ಕಿ, ತೀರ್ಥಂಕರ ಭಗವಾನ್ ಕಿ. प्राप्त्यार्य शोभन प्रदाय मंगलम बीजाय सर्वोपद्रव शांतिकराय नमः। ओम ह्रीं श्री शांतिनाथाय चामरज्वलं सत्प्राप्त्यार्य मंडिताय चामरज्वलं सत्प्राप्त्यार्य शोभन प्रदाय मंगलम बीजाय सर्वोपद्रव शांतिकराय नमः। ओम ह्रीं श्री विश्वादिवीरंतभ्यो शांतिनाथ जिनेन्द्राय शांतिवारंतभ्यो मम नर्गे बल प्राप्तये अर्घ्यमेव पावके।